ಸ್ಟಾರ್ ನಟನ ಸಿನಿಮಾ ಸಕ್ಸಸ್ ಎಣ್ಣೆ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ಹಲವು ತಾರೆಯರಿಗೆ ಈಗ ವಿಚಾರಣೆಯ ಟೆನ್ಷನ್ ಶುರುವಾಗಿದೆ. ನಿಯಮ ಮೀರಿ ಪಾರ್ಟಿ ಮಾಡಿದ್ದಕ್ಕಾಗಿ ಕಾಕಿಯಿಂದ ನೋಟಿಸ್ ಇಶ್ಯೂ ಕೂಡ ಮಾಡಲಾಗಿರುವಂತದ್ದು. ಜೆಟ್ಲಾಗ್ ಪಬ್ನಲ್ಲಿ ಮುಂಜಾನೆವರೆಗೂ ಕೂಡ ಪಾರ್ಟಿಯನ್ನ ಮಾಡಿರುತ್ತಾರೆ. ಪಾರ್ಟಿಯಲ್ಲಿ ಭಾಗಿಯಾದಂತಹ ಟಾಪ್ 10 ಸೆಲೆಬ್ರಿಟಿಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಎಲ್ಲರೂ ಕೂಡ ಟಾಪ್ 10 ಸೆಲೆಬ್ರಿಟಿಗಳು. ಇತ್ತೀಚೆಗೆ ಸಿನಿಮಾ ರಿಲೀಸ್ ಆಗಿತ್ತು, ಭರ್ಜರಿ ಪ್ರದರ್ಶನವನ್ನು ಕೂಡ ಕಂಡಿತ್ತು. ಹಾಗಾಗಿನೇ ಪಬ್ನಲ್ಲಿ ಸಕ್ಸಸ್ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರೂ ಕುಡಿದು ಕುಪ್ಪಳಿಸಿ ಮುಂಜಾನೆವರೆಗೂ ಕೂಡ ಪಾರ್ಟಿ ಮಾಡಿದ್ದಕ್ಕೆ ಈಗ ನೋಟಿಸ್ ಇಶ್ಯೂ ಆಗಿದೆ. ಒಟ್ಟಾರೆಯಾಗಿ ಜೆಟ್ಲಾಗ್ ಪಬ್ನಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾರ್ಟಿಯಲ್ಲಿದ್ದಂತಹ ಸ್ಟಾರ್ಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ನೋಟಿಸ್ ನೀಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇತ್ತೀಚೆಗೆ ಬಿಡುಗಡೆ ಆದಂತಹ ಕನ್ನಡದ ಸ್ಟಾರ್ ನಟರೊಬ್ಬರ ಸಿನಿಮಾ ಒಂದು ಭಾರೀ ಯಶಸ್ಸನ್ನ ಕಂಡಿತ್ತು. ಅದರ ಹಿನ್ನೆಲೆಯಲ್ಲೇ ರಾಜಾಜಿನಗರದ ಜೆಟ್ಲಾಗ್ ರೆಸ್ಟೋ ಬಾರ್ನಲ್ಲಿ ಭರ್ಜರಿಯಾಗಿ ಸಕ್ಸಸ್ ಪಾರ್ಟಿ ಕೂಡ ಮಾಡಿದ್ರು. ಸಕ್ಸಸ್ ಪಾರ್ಟಿ ಮಾಡ್ತಾರೆ, ಎಲ್ಲರೂ ಪಾರ್ಟಿ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಎಲ್ಲರೂ ಸಹಜವಾಗಿ ಪ್ರಶ್ನೆಯನ್ನ ಮಾಡಬಹುದು. ಆದ್ರೆ ಇಲ್ಲಿ 1 ಗಂಟೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗಬೇಕು. ಆದ್ರೆ ಇಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದ 5:30 ಅಂದ್ರೆ ಬೆಳಗಿನ ಜಾವ 5:30ವರೆಗೂ ಕೂಡ ಓಪನ್ ಆಗಿತ್ತು. ಅಂದ್ರೆ ಸೆಲೆಬ್ರಿಟಿಗಳು ಅಂದ್ರೆ ಇವ್ರಿಗೆ ಒಂದು ರೂಲ್ಸ್ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಸಕ್ಸಸ್ ಪಾರ್ಟಿ ಪಬ್ನಲ್ಲಿ ಮಾಡಿರೋದ್ರಿಂದ ಈ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಆ ಸೆಲೆಬ್ರಿಟಿಗಳು. ರಾತ್ರಿ 1 ಗಂಟೆ ಬಳಿಕ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಅದರ ಹಿನ್ನೆಲೆ ಈಗ ನೋಟಿಸ್ ಜಾರಿಯಾಗಿರುವಂತೆ ಪಬ್ ಓಪನ್ ಇದ್ದ ಬಗ್ಗೆ ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಪಬ್ ಯಾಕೆ ಅಷ್ಟು ಗಂಟೆವರೆಗೂ ಓಪನ್ ಮಾಡಿದ್ರಿ? ಸಕ್ಸಸ್ ಸೆಲೆಬ್ರೇಷನ್ ನಲ್ಲಿ ಭಾಗಿಯಾಗಿದ್ದ ಸೆಲೆಬ್ರಿಟಿಗಳಿಗೆ ಈಗ ಸಂಕಷ್ಟ ಎದುರಾಗಿರುವಂತದ್ದು. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ನೋಟಿಸ್ ಇಶ್ಯೂ ಮಾಡಲಾಗಿದೆ. 1 ಗಂಟೆಗೆ ಕ್ಲೋಸ್ ಆಗ್ಬೇಕಿತ್ತು ಪಬ್, ಅದೆಂಗೆ 5:30 ಬೆಳಗಿನ ಜಾವ 5:30ವರೆಗೂ ಓಪನ್ ಮಾಡಿದ್ರಿ ಅಂತ ಈಗ ಜೆಟ್ಲಾಗ್ ರೆಸ್ಟೋ ಬಾರ್ನ ಮಾಲೀಕರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಒಂದು ಕಡೆ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಈ ನಟರಿಗೆ ಗೊತ್ತಿರ್ಲಿಲ್ವಾ ಪಬ್ 1 ಗಂಟೆಗೆ ಕ್ಲೋಸ್ ಆಗುತ್ತೆ, ನಾವು ಕೂಡ ಮನೆಗೆ ತೆರಳಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲ. ಕಂಟಿನ್ಯೂಸ್ ಆಗಿ ಎಣ್ಣೆ ಪಾರ್ಟಿಯಲ್ಲಿ ಮುಳುಗಿರ್ತಾರೆ. ಈಗ 10ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಬೆಳಗಿನ ಜಾವದವರೆಗೂ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾರ್ಟಿಯಲ್ಲಿದ್ದಂತಹ ಸ್ಟಾರ್ಗಳಿಗೆ ನೋಟಿಸ್ ನೀಡುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅಂದಿನ ಲೇಟ್ ನೈಟ್ ಪಾರ್ಟಿಯಲ್ಲಿದ್ದವರು ಯಾರ್ಯಾರು ಅನ್ನುವಂಥ ಅದರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಹೀಗಾಗಿ ಪಾರ್ಟಿಯಲ್ಲಿದ್ದ ಸ್ಟಾರ್ಗಳಿಗೆ ವಿಚಾರಣೆಯ ಟೆನ್ಷನ್ ಕೂಡ ಆರಂಭ ಆಗಿರುವಂತದ್ದು. ಸಿನಿಮಾ ಗೆದ್ದ ಖುಷಿಗೆ ಬೆಳಗ್ಗಿನವರೆಗೂ ಕೂಡ ಸ್ಯಾಂಡಲ್ವುಡ್ನ ನಟ ನಟಿಯರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ರೆಸ್ಟೋರೆಂಟ್ ಏನಿದೆಲ್ಲ ರೆಸ್ಟೋ ಬಾರ್ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಸುಬ್ರಹ್ಮಣ್ಯ ನಗರ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಕ್ಲೋಸಿಂಗ್ ಟೈಮ್ ಮುಗಿದ್ರೂ ಕೂಡ ಅಲ್ಲೇ ಪಾರ್ಟಿಗೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಜೆಟ್ಲಾಗ್ ರೆಸ್ಟೋ ಬಾರ್ ಮಾಲೀಕರಾದಂತಹ ಶಶಿರೇಖಾ ಮತ್ತು ಮ್ಯಾನೇಜರ್ ಪ್ರಶಾಂತ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿರುವಂಥದ್ದು. ಅಬಕಾರಿ ಕಾಯ್ದೆ ಷರತ್ತುಗಳ ಪ್ರಕಾರ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಮಾತ್ರ ರೆಸ್ಟೋ ಬಾರ್ ತೆರೆಯೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಮೇಲೆ ಅವಕಾಶ ಇರೋದಿಲ್ಲ. ಎಲ್ರಿಗೂ ಒಂದೇ ರೂಲ್ಸ್ ಇಲ್ಲಿ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆವರೆಗೂ ಮಾತ್ರ ಕಾಲಾವಕಾಶ ಇರುತ್ತೆ. ಅದರಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಪಾರ್ಟಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಬಟ್ ನಿಯಮ ಮೀರಿ ಯಾರು ಕೂಡ ರೆಸ್ಟೋ ಬಾರ್ಗಳನ್ನ ಓಪನ್ ಮಾಡೋ ಹಾಗಿಲ್ಲ. ಆದ್ರೆ ಜೆಟ್ಲಾಗ್ ರೆಸ್ಟೋ ಬಾರ್ ಈ ನಿಯಮವನ್ನ ಉಲ್ಲಂಘಿಸಿದೆ. ಬೆಳಗಿನ ಜಾವ 3:30ವರೆಗೂ ಕೂಡ ಪಾರ್ಟಿ ಮಾಡೋದಕ್ಕೆ ಸೆಲೆಬ್ರಿಟಿಗಳಿಗೆ ಅವಕಾಶವನ್ನ ಕೊಟ್ಟಿದೆ. ಈಗ ಒಂದು ಪ್ರಶ್ನೆ ಮೂಡುತ್ತೆ, ಯಾಕಂತಂದ್ರೆ ಇಲ್ಲಿನ ಮ್ಯಾನೇಜರ್ಗಾಗ್ಲಿ ಅಥವಾ ಮಾಲೀಕರಿಗಾಗ್ಲಿ ಈ ಸೆಲೆಬ್ರಿಟಿಗಳೇ ಏನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡ್ರ?
ಅಥವಾ ಸೆಲೆಬ್ರಿಟಿಗಳು ನಮ್ಮ ರೆಸ್ಟೋ ಬಾರ್ಗೆ ಬಂದಿದ್ದಾರೆ ಅಂತ ಇವರೇ ಏನಾದ್ರೂ ಟೈಮಿಂಗ್ಸ್ ಡಿಲೇ ಮಾಡಿದ್ರ? ಇದು ಮೂಡ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿನೇ ಎಲ್ಲರನ್ನೂ ಕೂಡ ವಿಚಾರಿಸ್ತಾ ಇದ್ದಾರೆ. ಆ ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾವ್ಯಾವ ಸೆಲೆಬ್ರಿಟಿಗಳಿದ್ರು, ಯಾವ್ಯಾವ ನಟ ನಟಿಯರಿದ್ರು ಅಂತ ಈಗ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಹಾಗಾಗಿನೇ ಈಗ ನೋಟಿಸ್ ಇಶ್ಯೂ ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ರೆಸ್ಟೋ ಬಾರ್ ಬೆಳಗಿನ ಜಾವ 3:30 ಆದ್ರೂ ಕೂಡ ತೆಗೆದೇ ಇತ್ತು. ಇದರ ಬಗ್ಗೆ ಸ್ಥಳೀಯರು ಸುಬ್ರಹ್ಮಣ್ಯ ನಗರ ಠಾಣೆಗೆ ಮಾಹಿತಿಯನ್ನು ಕೂಡ ನೀಡಿದ್ರು. ಮಾಹಿತಿಯನ್ನ ಆಧರಿಸಿ ಜೆಟ್ಲ್ಯಾಗ್ ರೆಸ್ಟೋ ಬಾರ್ ದಾಳಿ ಮಾಡಿದೆ. ರೆಸ್ಟೋ ಬಾರ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಪೊಲೀಸರು. ಕೂಡಲೇ ಬಾರ್ ಕ್ಲೋಸ್ ಮಾಡಿಸಿ 3:30 ಸುಮಾರಿಗೆ ಜೆಟ್ಲ್ಯಾಗ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತಹ ಸೆಲೆಬ್ರಿಟಿಗಳನ್ನ ಮನೆಗೆ ಕೂಡ ಕಳಿಸಿದ್ದಾರೆ. ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ, ಆ ಬಾರ್ಗೆ ಬಂದಿದ್ದಾರೆ ಪೊಲೀಸರು. ಆದ್ರೆ ಸೆಲೆಬ್ರಿಟಿಗಳನ್ನ ಮನೆಗೆ ಕಳಿಸಿದ್ರಂತೆ. ಅದೇಂಗ್ ಕಳಿಸ್ಬಿಟ್ರು? 1 ಗಂಟೆ ಮೇಲೆ ಅಂದ್ರೆ 3:30ವರೆಗೂ ಕೂಡ ಸೆಲೆಬ್ರಿಟಿಗಳು ಅಲ್ಲೇ ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ. 1 ಗಂಟೆ 2 ಗಂಟೆ 3 ಗಂಟೆ ಆದ್ರೂ ಕೂಡ ಮದ್ಯಪಾನವನ್ನ ತರಿಸ್ಕೊಂಡು ಕುಡಿದಿದ್ದಾರೆ. ಅದೆಲ್ಲವನ್ನು ಕೂಡ ಗಮನಿಸಿದ್ದಾರೆ ಪೊಲೀಸರು. ಆದ್ರೂ ಕೂಡ ಈ ರೆಸ್ಟೋ ಬಾರ್ ಅನ್ನ ಕ್ಲೋಸ್ ಮಾಡಿಸ್ಬಿಟ್ಟು ಸೆಲೆಬ್ರಿಟಿಗಳೆಲ್ಲ ನೀವು ಸೇಫ್ ಆಗಿ ಹೋಗ್ರಪ್ಪ ಅಂತ ಪೊಲೀಸರು ಏನಾದ್ರೂ ಕಾರ್ಗಿರಿ ಹಚ್ಚಿದ್ರೆ ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ನೋಟಿಸ್ ಇಶ್ಯೂ ಮಾಡಲಾಗಿದೆ. ಏನ ಘಟನಾ ಸ್ಥಳಕ್ಕೆ ತೆರಳಿದ್ರಲ್ಲ, ಆ ಪೊಲೀಸರ ವಿಚಾರಣೆ ಕೂಡ ನಡೀತಾ ಇದೆ. ಹೆಂಗೆ ಬಿಟ್ಟು ಕಳಿಸಿದ್ರಿ? ಸಾರ್ವಜನಿಕರಿಗೊಂದು ನ್ಯಾಯ, ಸೆಲೆಬ್ರಿಟಿಗಳಿಗೊಂದು ನ್ಯಾಯ, ರಾಜಕಾರಣಿಗಳಿಗೊಂದು ನ್ಯಾಯ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಂಥ ಘಟನೆಗಳನ್ನ ಗಮನಿಸಿದಾಗ ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡುತ್ತೆ. ನಾವೇನಾದ್ರೂ ಇಂಥ ತಪ್ಪು ಮಾಡಿದ್ರೆ ನಮಗೇನ್ ಮಾಡ್ತಾ ಇದ್ರು? ತತ್ಕ್ಷಣ ಆ ಜಾಗದಲ್ಲೇ ನಮ್ಮ ಮೇಲೆ FIR ಹಾಕೊಂಡು ಏನ್ ಬೇಕಾದ್ರೂ ಮಾಡ್ತಾ ಇದ್ರು ಅಂತ ಸಾರ್ವಜನಿಕರು ಕೂಡ ಈಗ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ.